ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಹಾಗೂ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ನಾನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಶ್ರೀ ಭೀಮಸೇನ್ ಕೋಕ್ರೆ ಅವರು ಇದ್ದಾರೆ. ಅದೇ ರೀತಿಯಾಗಿ ರವೀಂದ್ರ ಬೇಡೇದಾರ್ ಅವರು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು, ಮಾಧವ ಹೆಗಡೆ ಭಾರತೀಯ ಕಿಸಾನ್ ಸಂಘ ಉತ್ತರ ಪ್ರಾಂತದ ಪ್ರಧಾನ ಕಾರ್ಯದರ್ಶಿಗಳು, ಮಲ್ಲನಗೌಡ ಪಾಟೀಲ್ ಭಾರತೀಯ ಕಿಸಾನ್ ಸಂಘ ಉತ್ತರ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯರು, ಹಾಗೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಂಗಾಧರ ಕಾಸರಘಟ್ಟ ಅವರು, ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂಥ ಪುಟ್ಟಸ್ವಾಮೀಜಿಯವರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ SP ಬಿರಾರ್ ಸರು ಇವತ್ತಿನ ಪತ್ರಿಕೆಗಳು ಉಪಸ್ಥಿತರಿದ್ದಾರೆ. ಬಂಧುಗಳೇ, ಭಾರತೀಯ ಕಿಸಾನ್ ಸಂಘ 1979ರಲ್ಲಿ ರಾಜಸ್ಥಾನದ ಕೋಟಾ ಎಂಬ ಹಳ್ಳಿಯಿಂದ ಇದು ಮಾರ್ಚ್ 4ರಂದು ಸ್ಟಾರ್ಟ್ ಆಯಿತು. ಇದನ್ನು ಶುರು ಮಾಡಿದವರು ದತ್ತೋಪಂತ ಟೆಂಗ್ಳಿಜಿಯವರು. ಅವರು 3 ಆಧಾರ ಇಟ್ಕೊಂಡು, ಒಂದು ರಚನಾತ್ಮಕ, ಸಂಘಟನಾತ್ಮಕ, ಆಂದೋಲನಾತ್ಮಕ 3 ಕ್ರಿಯೆಗಳನ್ನು ನಮ್ಮ ಸಂಘದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸಮಾಜದ ಓರಿಕೆಗಳನ್ನು ತಿದ್ದೋದು, ಕಾರ್ಯಕರ್ತರಲ್ಲಿ ನೈತಿಕೆಯನ್ನು ಹುಟ್ಟಿಸೋದು, ಪ್ರಸಂಗ ಬಂದಾಗ ಪ್ರತಿಭಟನೆ ಮಾಡೋದು, ಈ ಸಿದ್ಧಾಂತಗಳನ್ನು ಮಾಡೋದು. ಭಾರತೀಯ ಕಿಸಾನ್ ಸಂಘ ನೈತಿಕ ತಳಹದ ಮೇಲೆ ಹುಟ್ಟಿದ ಸಂಘಟನೆ. ವ್ಯಾಜ್ಯಮುಕ್ತ ಗ್ರಾಮಗಳಾಗಬೇಕು, ವ್ಯಸನ ಮುಕ್ತ ಸಮಾಜ ಆಗಬೇಕು, ರಾಸಾಯನ ಮುಕ್ತ ಸೇತಿ ಅಂದರೆ ಕೃಷಿ ಆಗಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಹಳ್ಳಿಗಳನ್ನು ಉದ್ಧಾರ ಆಗಬೇಕು ಅನ್ನೋಂಥ ನೈತಿಕ ತಳಹದ ಮೇಲೆ ಹುಟ್ಟಿದಂಥ ಈ ಸಂಘಟನೆ. ಇವತ್ತು ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಸಂಘಟನೆ ಸದಸ್ಯತಾ ಆಂದೋಲನ ಮಾಡ್ತೀವಿ. ಪ್ರತಿ ಗ್ರಾಮಗಳು ಹೋಗಿ ಕನಿಷ್ಠ ಒಂದು 50,000 ಸದಸ್ಯರು ಮಾಡ್ತೀವಿ. ಅಲ್ಲಿ ಒಂದು 7 ಮಂದಿ ಒಂದು ಕಮಿಟಿ ಮಾಡ್ತೀವಿ, ಗ್ರಾಮ ಸಮಿತಿ ಮಾಡ್ತೀವಿ. ಇಂಥ ಗ್ರಾಮ ಸಮಿತಿ ಒಟ್ಟು ಸೇರಿ ತಾಲೂಕಲ್ಲಿ ಒಂದು ಸಮ್ಮೇಳನ ಮಾಡಿ ತಾಲೂಕು ಕಮಿಟಿ ರಚನೆ ಮಾಡ್ತೀವಿ. ತಾಲೂಕುಗಳೆಲ್ಲ ಸೇರಿ ಜಿಲ್ಲೆ ಕಮಿಟಿ ರಚನೆ ಮಾಡ್ತೀವಿ. ಹಾಗೆ ಇವಾಗ ಎಲ್ಲ ಜಿಲ್ಲೆಯ ತಾಲೂಕಿನ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆಗೊಂಡು ಇವತ್ತು ನಾವು ಸಮ್ಮೇಳನ ಮಾಡ್ತಾಯಿದ್ದೀವಿ. ಉತ್ತರ ಕರ್ನಾಟಕದ್ದು ಈ ಉತ್ತರ ಕರ್ನಾಟಕ ಸಮ್ಮೇಳನದಲ್ಲಿ ಮುಂದಿನ ಪದಾಧಿಕಾರಿಗಳು 3 ವರ್ಷದ ಪದಾಧಿಕಾರಿಗಳ ಆಯ್ಕೆ ಕೂಡ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಜ್ವಲಂತ ಸಮಸ್ಯೆಗಳು ಉತ್ತರ ಕನ್ನಡದ ಏನೇನಿದೆ, ನೀರಾವರಿ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಬೆಳೆದಾಗಿರ್ಬೋದು, ವಿಮೆದಾಗಿರ್ಬೋದು, ಅದರ ಒಂದು ನಿರ್ಣಯ ತೊಗೋತೀವಿ. ಆ ನಿರ್ಣಯ ತಗೊಂಡು ಒಂದು ಪ್ರೊಸೆಷನ್ ಮಾಡಿ ಸರ್ಕಾರಕ್ಕೆ DC ಮುಖಾಂತರ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆ ಪ್ರಯುಕ್ತ ನಮ್ಮ ಸಮ್ಮೇಳನ ಡಿಸೆಂಬರ್ 16 ಮತ್ತು 17ಕ್ಕೆ ನಡೀತಾ ಇದೆ. ಆ ಸಮ್ಮೇಳನ ಯಶಸ್ವಿ ಆಗಬೇಕು. ಸಮ್ಮೇಳನದ ಉದ್ದೇಶ ಸರ್ಕಾರಕ್ಕೆ ಗೊತ್ತಾಗಬೇಕು, ಕೊನೆ ಹಂತದ ರೈತರಿಗೂ ಈ ಕೆಲಸ ಮುಟ್ಟಬೇಕು, ದೇಶ ಸಮೃದ್ಧ ಆಗಬೇಕು ಅನ್ನೋಂಥ ವಿಷಯಗಳನ್ನು ಮಾಡ್ತಾಯಿದ್ದೀವಿ. ಆ ಪ್ರಯುಕ್ತ ಭಾರತೀಯ ಕಿಸಾನ್ ಸಂಘದಿಂದ ಡಿಸೆಂಬರ್ 16 ಮತ್ತು 17ರಂದು ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪದಲ್ಲಿ ಉತ್ತರ ಪ್ರಾಂತದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಉತ್ತರ ಪ್ರಾಂತದಲ್ಲಿ ಭಾರತೀಯ ಕಿಸಾನ್ ಸಂಘದ 15 ಜಿಲ್ಲೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸ್ತಾರೆ. ಈ ಒಂದು 16ನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭ 10:30ಕ್ಕೆ ಗೋಪೂಜನದೊಂದಿಗೆ ಧ್ವಜಾರೋಹಣ ಮಾಡಿ ನಾವು ಉದ್ಘಾಟನೆಯನ್ನು ಸಮಾರಂಭವನ್ನು ಕೈಗೊಳ್ತೀವಿ. ಮತ್ತು ಈ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಿವೇಕ್ ಮೋರೆಯವರು ವಹಿಸ್ತಾರೆ. ಹಾಗೆ ಅಮೃತಾನಂದ ಸ್ವಾಮೀಜಿಯವರು ಗುರುದೇವ ಆಶ್ರಮ ಬಾಲ್ಗಾಂವ್ ಅವರು ಸಾನ್ನಿಧ್ಯವನ್ನು ವಹಿಸ್ತಾರೆ. ಶ್ರೀಮಂತ್ ಇಂಡಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಪುಟ್ಟಸ್ವಾಮೀಜಿಯವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ತಾರೆ. ಈ ಸಮಾರಂಭದಲ್ಲಿ ಕಂಠೀರವ ಕುಳ್ಳೊಳ್ಳಿಯವರು, ನಾನಾಗೌಡರು, ರಾಜಶೇಖರ್ ನಿಂಬರ್ಗಿಯವರು ಮತ್ತು ದಿನೇಶ್ ಕುಲಕರ್ಣಿ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಗಳು, ಸಾಯಿ ರೆಡ್ಡಿ ಅಖಿಲ ಭಾರತೀಯ ಕಾರ್ಯದರ್ಶಿಗಳು, ಬಸವೇಗೌಡರು ಮಾಜಿ ಅಖಿಲ ಭಾರತೀಯ ಅಧ್ಯಕ್ಷರು, ವೀಣಾ ಸತೀಶ್ ಕಾರ್ಯದರ್ಶಿಗಳು, ಅಖಿಲ ಭಾರತೀಯ ಕಿಸಾನ್ ಸಂಘ
ಮತ್ತು ಗಂಗಾಧರ್ ಕಾಸರಘಟ್ಟ ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸ್ತಾರೆ. ಅದೇ ರೀತಿ ಇದಾದಮೇಲೆ 2:30ಕ್ಕೆ ನಾವು ಒಂದು ಸಾರ್ವಜನಿಕ ಸಭೆಯನ್ನು ಅಂದರೆ ಶೋಭಾಯಾತ್ರೆಯಿಂದ ಸಿದ್ದೇಶ್ವರ ಗುಡಿಯಿಂದ ಸ್ಟಾರ್ಟ್ ಮಾಡಿ DC ಅವರ ಅಂಬೇಡ್ಕರ್ ಸರ್ಕಲ್ದವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೋತೀವಿ. ಸುಮಾರು 1500ರಿಂದ 2000 ಜನ ರೈತರು 15 ಜಿಲ್ಲೆಗಳಿಂದ ಎಲ್ಲರೂ ಭಾಗವಹಿಸ್ತಾರೆ. ಒಂದೊಂದು ಜಿಲ್ಲೆಯಿಂದ ಸುಮಾರು 100 ಜನ ರೈತರು ಭಾಗವಹಿಸ್ತಾರೆ. ಆ ಒಂದು ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರವೀಂದ್ರ ಮೇಡೆಗಾರ್ ಅವರು ವಹಿಸ್ತಾರೆ. ಮತ್ತು ಗುರುನಾಥ್ ಶಂಕರ್ ಬಗ್ಲಿ ಅವರು ಇರ್ತಾರೆ, ಮಲ್ಲನಗೌಡ ಪಾಟೀಲ್ ಡೊಮನಾಳ್ ಅವರು ಇರ್ತಾರೆ, ಮತ್ತು SS ಪಾಟೀಲ್ ಗದಗ ಜಿಲ್ಲೆಯವರು ಇರ್ತಾರೆ, ಮತ್ತು ನಾನು BM ಕೋಕ್ರೆ ನಾನು ಅವತ್ತು ಇರ್ತೇನೆ. ಈ ರೀತಿ ಒಂದು ಶೋಭಾಯಾತ್ರೆ ಮುಗಿದ ಮೇಲೆ ನಾವು ಪಬ್ಲಿಕ್ ಸ್ಪೀಚನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಟ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಏನೇನು ರೈತರಿಗೆ ಆಗಬೇಕು, ಏನು ಮಾಡಬಾರ್ದು, ಸರ್ಕಾರದ ಮೇಲೆ ಏನು ನಾವು ಒತ್ತಡ ಹಾಕಬೇಕು, ಅದರ ಬಗ್ಗೆ ನಾವು ವಿಶೇಷ ಚರ್ಚೆಯನ್ನು ಮಾಡ್ತೀವಿ. ನೀರಾವರಿ ಬಗ್ಗೆ ಮಾತಾಡ್ತೀವಿ. ನಂತರ ಸಾಕಷ್ಟು ವಿಷಯಗಳದ ವಕ್ತ ಬಗ್ಗೆ ಮಾತಾಡ್ತೀವಿ. ಆ ವಿಷಯಗಳೆಲ್ಲನೂ ಡೀಟೇಲ್ ಆಗಿ ಅವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ. ಇದಾದಮೇಲೆ 17ನೇ ತಾರೀಕು 2ನೇ ದಿನ ಅವತ್ತೇ ಒಂದು ಸುಮಾರು 500ರಿಂದ 600 ಜನ ಅಲ್ಲಿ ವಸತಿ ಇರ್ತಾರೆ. ವಸತಿ ಇದ್ದು 17ನೇ ತಾರೀಕಿಗೆ ನಾವು ಎಲ್ಲ ಎಲ್ಲ ಜಿಲ್ಲೆಗಳಿಂದ ಏನು ಪದಾಧಿಕಾರಿಗಳು ಬಂದಿರ್ತಾರೆ, ನಾವು ಸಂಘಟನೆ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಹೋರಾಟ ಮಾಡಬೇಕು, ರಚನಾತ್ಮಕ ಮಾಡಬೇಕು, ಮತ್ತು ಯಾವುದೇ ವಿಷಯ ಇದ್ರೂ ಅದನ್ನೆಲ್ಲ ತಿಳ್ಕೊಬೇಕಾಗೋ ವಿಷಯ ತಜ್ಞರು ಬಂದಿರ್ತಾರೆ. ಅಲ್ಲಿ ಇಂಜಿನಿಯರ್ಸ್ ಬಂದಿರ್ತಾರೆ, ನಂತರ ಸೈಂಟಿಸ್ಟ್ಗಳು ಬಂದಿರ್ತಾರೆ, ನೀರಾವರಿ ತಜ್ಞರು ಬಂದಿರ್ತಾರೆ. ಅವರೆಲ್ಲರಿಂದ ನಾವು ತರಬೇತಿಯನ್ನು ತಗೊಂಡು ರೈತರು ಹೋರಾಟ ಯಾವ ರೀತಿ ಇರಬೇಕು, ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು, ಸರ್ಕಾರದ ನೀತಿಗಳು ಏನೇನು ಆಗಬೇಕು, ಈಗ ಇದ್ದದ್ದು ಹಂಗಿದಾವ, ನಂತರ ನಮಗೇನಾಗಬೇಕು, ಅವು ಎಲ್ಲದರ ಸಲುವಾಗಿ ನಾವು ಒಂದೇ ಅಡಿಯಲ್ಲಿ ಕುಂತು ಚರ್ಚೆಯನ್ನು ಮಾಡ್ತೀವಿ. ಮತ್ತು ಹಿರಿಯರ ಮಾರ್ಗದರ್ಶನ ಕೊಡ್ತಾರೆ. ಇದು ಯಾವ ರೀತಿ ಹೋರಾಟ ಮಾಡಬೇಕು, ಆಮೇಲೆ ಹೋರಾಟಕ್ಕೆ ಯಾವ ರೀತಿ ಹೋಗಬೇಕು, ಯಾವ ರೀತಿ DC ಅವ್ರನ್ನ ಫೇಸ್ ಮಾಡಬೇಕು, ರಾಜಕಾರಣಿಗಳಿಗೆ ಫೇಸ್ ಮಾಡಬೇಕು, ಇದೆಲ್ಲ ತರಬೇತಿ ನಮಗೆ 1.5 ದಿನ ಆಗತ್ತೆ. ಆ ಒಂದು 2ನೇ ದಿನದಲ್ಲಿ 500 ಜನ ರೈತರು ಭಾಗವಹಿಸ್ತಾರೆ. ಈ ಒಂದು ಇದರಲ್ಲಿ ವಿಷಯ ಮಂಡನೆಯನ್ನು ದಿನೇಶ್ ಕುಲಕರ್ಣಿಯವರು ನಮ್ಮ ಅಖಿಲ ಭಾರತ ಸಂಘಟನಾ ಕಾರ್ಯದರ್ಶಿಗಳು. ಸಾವಿರಾರು ವರ್ಷಗಳಿಂದ ಕೃಷಿ ಬಲರಾಮ, ಯಾಕಂದ್ರೆ ಅವನ ಹತ್ರ 2 ಆಯುಧ ಇದೆ. ಒಂದು ನೇಗಲ ಐತಿ, ರಂಟಿ, ಇನ್ನೊಂದು ವನಿಕೆ ಐತಿ. 5000 ವರ್ಷಗಳಿಂದನೇ ಅವನು ಕೃಷಿ ಬಗ್ಗೆ ಗಮನ ಪಟ್ಟಿದ್ದಾನೆ. ಒಬ್ಬನು ಕೃಷಿ ಪ್ರಮುಖ, ಇನ್ನೊಬ್ಬ ಗೋ ಪ್ರಮುಖ ಕೃಷ್ಣ. ಹೀಗಾಗಿಬಿಟ್ಟು ಅವನು ನೀರಾವರಿ, ಯಮುನಾ ನದಿಗೆ ನೀರಾವರಿ ವ್ಯವಸ್ಥೆ ಮಾಡಿದನವನು ಆ ಕಾಲದಲ್ಲಿ. ಸೊ ಅವನೊಬ್ಬ ರೈತದ ಆದರ್ಶ ವ್ಯಕ್ತಿ. ನಾವು ಭಗವಾನ್ ಅಂದರೆ ದೇವರು ಅಂತ ನಾವು ಕನ್ಸಿಡರ್ ಮಾಡಿಲ್ಲ. ಅವನೊಬ್ಬ ಆದರ್ಶ ವ್ಯಕ್ತಿ ಅಂತ ಇಟ್ಕೊಂಡು ಒಬ್ಬ ಕಣ್ಣು ಮುಂದೆ ನಾವು ಅವನ ಚಿತ್ರವನ್ನು, ಭಾವಚಿತ್ರವನ್ನು ಇಟ್ಕೊಳ್ತೀವಿ. ಯಾವುದೇ ಮನುಷ್ಯನಿಗೊಂದು ವ್ಯಕ್ತಿ ಬೇಕಲ್ಲ, ಒಂದು ಚಿತ್ರಣ ಬೇಕಲ್ಲ. ಹಾಗಾಗಿ ನಾವು ನಿರಂತರವಾಗಿ ಆ ಬಲರಾಮನ ಜಯಂತಿ ಮಾಡ್ತೀವಿ. ಅದನ್ನು ನಾವು ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ನಮ್ಮ ಮೂಲವನ್ನು ನಾವು ಮರಿಬಾರ್ದು, ನಮ್ಮ ಕೃಷಿಯ ಮೂಲವನ್ನು ಮರಿಬಾರ್ದು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡಿದ್ದೀವಿ. ಅಂದರೆ ಎರಡು ಕೂಡ ಅವಾಗ ವಿರೋಧ ಮಾಡಿದ್ವಿ. ಆದರೆ ನಮ್ಮದು ವಿರೋಧ ಹೇಗೆ? ನಮ್ಮದು ಕಾನೂನಿನ ಚೌಕಟ್ಟಲ್ಲೇನಿದೆ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಏನು ಅವಕಾಶ ಇದೆ ಪ್ರತಿಭಟನೆ ಮಾಡಲಿಕ್ಕೆ ಆಗಿದೆ. ಹೋದ ವರ್ಷ ಜನವರಿನಲ್ಲಿ ನಾವು 1,20,000 ಜನ ಡೆಲ್ಲಿನ ರಾಮಲೀಲಾ ಮೈದಾನದಲ್ಲಿ ನಾವು ಸಭೆ ಸೇರಿದ್ವಿ. ಅವತ್ತು ಕೂಡ ನಾವೇನು ಸರ್ಕಾರ ಮೋದಿಯವರೇ ಅಂತೇನು ಮಾಡಲಿಲ್ಲ, ಅವ್ರ ವಿರುದ್ಧನೇ ಮಾತಾಡಿದ್ವಿ. ಇಂತಿಂಥ ಕೆಲಸ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ಹೇಗಿದೆ, ಅವ್ರ ಹೋರಾಟ ಹೇಗಿದೆ, ಆ ಹೋರಾಟದ ರೀತಿ ಇದೆಯಲ್ಲ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಂದ್ರೆ ಕಾನೂನು ಜಾರಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಚರ್ಚೆ ಮಾಡಿರ್ಲಿಲ್ಲ ಅಂತಾನೆ ಅರ್ಥ, ನೀವ್ ಹೇಳೋ ಪ್ರಕಾರ. ಚರ್ಚೆ ಕಾನೂನುಗಳು ಹೇಳ್ಸ್ಕೊಳ್ಳುವಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬರಬಾರ್ದು ಅಂತ ನಂದು. ಯಾಕಂದರೆ ಬಿಟ್ಟಂಗೆ ಬಜೆಟ್ ಹೆಚ್ಚು ಹಾಕೋತಿ ಹೋಗೋದು. ಅದಕ್ಕೆ ವ್ಯಾಲ್ಯೂಯೇಷನ್ ಅಂದ್ರೆ ಇವೆಲ್ಲ ಎಸ್ಟಿಮೇಟ್ ಕಾಸ್ಟ್ ಇವೆಲ್ಲ ಜಾಸ್ತಿ ಆಕೈತಿ. ಬರೀ ಒಂದು ಮಳ್ಳಿ ನಾವು ಏನು ಕಬ್ಬು ಕುಡ್ತೀವಿ, ಆ ಮಳ್ಳಿನೇ ನಮಗೆ ರಿಟರ್ನ್ಸ್, ಅದರಿಂದ ಬರ್ತಕ್ಕಂಥ ಆದಾಯ 3 ವರ್ಷ ಸರ್ಕಾರ ಬಿಟ್ಟು ಕೊಟ್ಟರೆ ದೊಡ್ಡ ಮನಸ್ಸು ಮಾಡಿದ್ರೆ ಅದರೊಳಗೆ ಆಲ್ಮಟ್ಟಿ ಡ್ಯಾಮ್ ಮುಗ್ತೈತಿ. ಇದು ನಾವು ಹೇಳಬೇಕಾದಂಥ ಪರಿಸ್ಥಿತಿ. ನೀವು ಏನೂ ನಮ್ಮ ಮೇಲೆ ಬಿಡೆ ಮಾಡಬೇಡ್ರಿ, ನಮ್ಮ ಮಳ್ಳಿ ನಮಗೆ ಕೊಟ್ಬಿಟ್ರಿ ಆಲ್ಮಟ್ಟಿ ಡ್ಯಾಮ್ ಆಗ್ತೈತಿ. ಯಾಕಂದ್ರೆ 1 ಟನ್ ಕಬ್ಬಿನಿಂದ ಸುಮಾರು 5,000 ರೂಪಾಯಿ ಸರ್ಕಾರಕ್ಕೆ ಹೋಗ್ತೈತಿ.
1 ಟನ್ ಕಬ್ಬಿನ ಆ ಉತ್ಪನ್ನ ಇಲ್ಲೇ ರಿಟರ್ನ್ ಮಾಡಿ ರೈತರಿಗೆ ಖರ್ಚು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಆಲ್ಮಟ್ಟಿ ಮುಗಿತೈತಿ, ಯಾವ ತೊಂದರೆನೂ ಇಲ್ಲ. ಆ ನಂತರ ಅವ್ರು ಏನು ಹೇಳಕತ್ತಾರ, ಸಬೂಬ್ ಏನು ಹೇಳಕತ್ತಾರ, 1.5 ಕೋಟಿ 5 ಕೋಟಿ ತನಕ ರೈತರು ಕೇಳ್ಯಾರ. ಎಷ್ಟು ಜನ ಕೇಳ್ಯಾರ? ಸುಮಾರು 360 ಜನ 1.25 ಕೋಟಿ ತನಕ ಕೋರ್ಟ್ನಿಂದ ಆರ್ಡ್ರ್ ಆಗೈತಿ. 250 ಚಿಲ್ಲರೆ ಹಿಂಗೇನೋ ಐತಿ, ಅವರು 5.25 ಕೋಟಿ. ಅವು ಯಾರು ಲ್ಯಾಂಡ್ ಅವ, ಎಣ್ಣೆ ಪ್ಲಾಟ್ ಮತ್ತು ಹಣ್ಣು ಹಂಪಲ ಹಾರ್ಟಿಕಲ್ಚರ್ ಇದು ಮಾಡಿ ಎಲ್ಲ ಲೀಡರ್ಸ್ ಪ್ಲಾಟ್ಗಳದಾವ ಮತ್ತು ಜಮೀನುಗಳದಾವ. ಸಾಮಾನ್ಯ ಜನರದ್ದು ಇದ್ದದ್ದು 50 ಲಕ್ಷ 60 ಲಕ್ಷ 40 ಲಕ್ಷ ವ್ಯಾಲ್ಯೂಯೇಷನ್ ಕೋರ್ಟ್ ಮಾಡುತ್ತಾರೆ. ಮತ್ತು ಇದಕ್ಕೆ ಯಾಕೆ ತೊಂದರೆ ಅಂದರೆ ಆ ಲೀಡರ್ಗಳಿಂದನೇ ತೊಂದರೆ ಅದು, ಹೊರತಾಗಿ ರೈತರಿಂದ ಯಾವತ್ತೂ ತೊಂದರೆ ಇಲ್ಲ. ಅದಕ್ಕೆ ಮತ್ತು ಈ ಡ್ಯಾಮ್ ಕಟ್ಟಿ 60 ವರ್ಷ ಮೇಲ್ಪಟ್ಟಾಯ್ತು. 64ರಲ್ಲಿ ಶಂಕುಸ್ಥಾಪನೆ ಆಯಿತು, 24 ಆದ್ರೂ ಇನ್ನೂ ಅದರದ್ದು ಹೆಸರು ಹೇಳ್ಕೊತ ಹೊಟ್ಟೆ ಆಲ್ಮಟ್ಟಿ ಜಂಗಮರ ಹಾಳಕತ್ತಿ ಅಂತ ಹೇಳ್ತೀವಿ. ಕೂತು ಹೆಂಗೆ ವಿಚಾರ ಮಾಡ್ತಿದ್ರು, ಆಲ್ಮಟ್ಟಿ ಡ್ಯಾಮ್ ಮಾಡ್ತೀವಿ, ನಾವು ಮಾಡ್ತೀವಿ, ನೀವು ಮಾಡಿ. ಇದೇ ಸರ್ಕಾರ ಹಿಂದಿನ ಅಧಿಕಾರಕ್ಕೆ ಬರೋ ಮುಂದೆ ಪ್ರಣಾಳಿಕೆ ಒಳಗೆ ಹಾಕಿದ್ದು. ನಮ್ಮ ಅಧಿಕಾರದ ಅವಧಿಯೊಳಗೆ ಪೂರ್ಣ ಮುಗಿಸಿ ವರ್ಷಕ್ಕೆ ಈ 2 ಲಕ್ಷ ಕೋಟಿ ರೂಪಾಯಿ ಇದೆ ಕೃಷ್ಣ ಕೊಳ್ಳೋದು ಯೋಜನೆಗಾಗಿ ತೆಗೆದಿಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಆದರೂ ಇನ್ನೂ 10 ಪೈಸೆ ತೆಗೆದಿಟ್ಟಿಲ್ಲ. ಈ ಮೊನ್ನೆ ನಾವು ಅಧಿಕಾರಿಗಳಿಗೆ ಕೇಳಿದ್ರೆ ಒಂದು ಮೋಟರ್ ಸುಟ್ರೆ, ಈ ಏತ್ ನೀರಾವರಿಗಳಿಗೆ ಒಂದು ಮೋಟರ್ ಸುಟ್ರೆ